ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸದನದಲ್ಲಿದ್ದಾರೆ. ಮೊನ್ನೆ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಭಾನಾಯಕರು ನಾವು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಬರಲಿ ಅಂತ ಹೇಳಿದ್ರು. ಈಗ ಮಾನ್ಯ ಸಭಾಪತಿಗಳು ಮುಖ್ಯಮಂತ್ರಿಗಳು ಬರಲಿ ಅಂತ ಸರ್ಕಾರದ ನಿಲುವನ್ನು ಅಂತ ಹೇಳಿದ್ದೀರಿ. ನೋಡಿ, ರಿಕಾರ್ಡ್ ವೆರಿಫೈ ಮಾಡಿ, ಸುಮ್ಮನೆ ವಿರೋಧ ಪಕ್ಷ ನಾಯಕರಿಗೆ ನಾನಂತೂ ಹೇಳಿಲ್ಲ. ರಿಕಾರ್ಡ್ ವೆರಿಫೈ ಮಾಡಿಸಿ. ನೀವು ಕೇಳಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಉತ್ತರ ಕೊಡಿಸಿ ಅಂತ ಕೇಳಿದ್ದೀವಿ. ರಾಜಣ್ಣನವರನ್ನ ವಜಾಗೊಳಿಸಿದ್ದೀರಾ ಅಥವಾ ತೆಗೆದು ಹಾಕಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಸದನಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ತಿಳಿಸಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ವಿರೋಧ ಪಕ್ಷ ನಾಯಕರೇ, We are not going to answer your question. We are not going to answer your question because ಈಗ ವಿರೋಧ ಪಕ್ಷ ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಅಲ್ಲಿ ಕೇಳ್ರಿ, ಕೂತ್ಕೊಳ್ರಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ನಮ್ಮ ಸಂಸ್ಕೃತಿ. ಶ್ರೀನಿವಾಸ್ ಪ್ರಸಾದ್ ವಿರೋಧ ಪಕ್ಷ ನಾಯಕರೇ, ಕನಕರ್ ರಾಜೀನಾಮೆ ಕೊಟ್ಟರಲ್ಲ, ಇವತ್ತು ಪ್ರಸ್ತಾಪ ಮಾಡಿದ್ದೀರಾ? ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಹೇಗೆ ಯಾಕೆ ಅಂತ ಕೊಟ್ರ, ಕಾರಣ ಕೊಟ್ರ, ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಿ. ಯಾಕೆ ಅಂತ ಹೇಳಿದ್ರೆ ಇಂಟರ್ನಲ್ ಪಾರ್ಟಿ ನಿಮ್ಮ ಜೊತೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಇಂಟರ್ನಲ್ ಪಾರ್ಟಿ ವಿಚಾರ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷ ನಾಯಕರೇ, ಈಗ ಶೂನ್ಯ ವೇಳೆಯ ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಇವರೇ ಸ್ಪಷ್ಟವಾಗಿ ಹೇಳಿದೆ ಶಾಂತಾರಾಮ್ ಸಿದ್ದಿ ಅವರೇ. ಈಗ ಶೂನ್ಯ ವೇಳೆ ಪ್ರಸಾರ ಶಾಂತಾರಾಮ್ ಸಿದ್ದಿ ಅವರು, ಬಲ್ಕೀಶ್ ಬಾನು, ರಾಮೋಜಿ ಗೌಡ ಮತ್ತೆ ಶ್ರೀಮತಿ ಹೇಮಲತಾ ಅವರು ಒಂದೇ ದಿನಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಶಾಂತಾರಾಮ್ ಸಿದ್ದಿ ಅವರು ಹೇಳಿ.